ಇವತ್ತು ಬಿಲ್ಡಿಂಗಲ್ಲಿ ಕಾರ್ಪೆಂಟ್ರ್ ಕೆಲಸ ಇದೆ. ಈ ವಿಡಿಯೋದಲ್ಲಿ ಫುಲ್ ಕಾರ್ಪೆಂಟ್ರಿ ವರ್ಕ್ನ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರೋದು ಮೇನ್ ಡೋರ್ಸು. ಸೊ ಇದು ಟೀಕ್ ವುಡ್ ಡೋರ್ಸ್ ಆಗಿದೆ. ಆ ಲೈನ್ಸು ಮತ್ತು ಕಲರಿಂಗ್ ನೋಡಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇದು ಟೀಕ್ ವುಡ್ಡು ಯಾವ ವುಡ್ಡು ಅಂತ. ಈ ಥರ ಸ್ವಲ್ಪ ಬ್ರೌನಿಷ್ ಆಗಿ ಬಂದರೆ ಅದು ಟೀಕ್ ವುಡ್ ಅಂತ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಕೊಬೋದು. ನೋಡಿ, ಸೊ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಇದು ಪೂಜಾ ರೂಮ್ ಡೋರ್ಸು. ಇದೇನು ಈ ಥರ ಇದೆ ಅಂದ್ಕೊಬೇಡಿ. ಪೂಜಾ ರೂಮ್ ಡೋರ್ಸು ಅದು ಸೆಂಟ್ರಲ್ಲಿ ಕಟ್ ಮಾಡಿ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡಿಸ್ತೀವಿ. ಏನಂದರೆ ಗ್ಲಾಸ್ ಅಟ್ಯಾಚ್ ಆಗುತ್ತೆ. ಸೊ ಇದು ಗ್ಲಾಸ್ನ ಹೋಲ್ಡ್ ಮಾಡೋಕ್ಕೆ ಮಾತ್ರ ಇದು ಫ್ರೇಮ್ ಇರೋದಷ್ಟೇ. ಅದಕ್ಕೋಸ್ಕರ ಈ ಥರ ಮಾಡಿಸಿದ್ದೀವಿ, ಸ್ವಲ್ಪ ಟ್ರೆಂಡಿ ಆಗಿರಲಿ ಅಂತ. ಪೂಜಾ ರೂಮ್ನ ಈ ಥರ ಕೊಡಬೇಕು ಅನ್ನೋಕ್ಕೋಸ್ಕರನೇ ಫ್ರೇಮ್ ಮಾಡಿಸ್ತಾ ಇರೋದು. ಆಲ್ರೆಡಿ ನಮ್ಮ ಕಾರ್ಪೆಂಟ್ರ್ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಮೇನ್ ಡೋರ್ಸ್ನ ಲೆವೆಲ್ ತೊಗೊತಾ ಇದ್ದಾರೆ. ಅದು ಲೆವೆಲ್ ಅಂದರೆ ಅಲ್ಲೇ ಇದು ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅವರು ಫ್ಯಾಕ್ಟ್ರಿಯಲ್ಲಿ. ಅಲ್ಲಿ ಪಕ್ಕ ಲೆವೆಲೆಲ್ಲ ಎತ್ಕೊಂಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿಗೆ ಬಂದು ವಾಸ್ಕಲ್ಲಿಗೆ ಫಿಟ್ ಮಾಡಿ ನೋಡಿ ಇನ್ನೂ ಎಷ್ಟು ಲೆವೆಲ್ ತೆಗಿಬೇಕು ಅಂದ್ಬಿಟ್ಟು. ಸೊ ಅದನ್ನು ಇಲ್ಲೇ ಕೂತ್ಕೊಂಡೆಲ್ಲ ಅವರು ಇದು ತೊಗೊತಾರೆ, ಮೆಜರ್ಮೆಂಟ್ ತೊಗೊಂಡು ಅದನ್ನು ಕಟ್ ಮಾಡ್ಕೊತಾರೆ. ಮತ್ತು ಇದು ಏನಿಲ್ಲ ಅಂದ್ರೂ ಒಂದು 5-6 ಸರಿ ಆದ್ರೂ ಈ ಥರ ಕೂರ್ಸ್ ನೋಡಿ ಲೆವೆಲ್ ತೊಗೊಳ್ಳೇಬೇಕು. ಒಂದೇ ಸತಿ ಅಂತೂ ಫಿಟ್ ಮಾಡೋಕ್ಕಲ್ಲ ಮೇನ್ ಡೋರ್ಸ್ನೆಲ್ಲ, ಏಕೆಂದರೆ ಅದು ಕಚ್ಕೊಬಾರ್ದಲ್ವಾ. ಒಂದು ಸತಿ ಕ್ಲೀನಾಗಿ ಫಿಟ್ ಮಾಡಬೇಕು. ಈಗ ಕಚ್ಕೊಳ್ಳೋದು ಅದು ಎಲ್ಲ ಜಾಮ್ ಆಗೋದೆಲ್ಲ ಮಾಡ್ತಾ ಇರುತ್ತೆ ಅದು ಮೇನ್ ಡೋರ್ಸು. ಹಾಗೆ ಮೇನ್ ಡೋರ್ಸ್ ಪಾಲಿಶ್ ಎಲ್ಲ ಒಂದು ಸತಿ ಇವರು ಲೆವೆಲ್ ತೊಗೊಂಡಿದ್ದಾದಮೇಲೆ ನಾವು ಈ ಪೈಂಟ್ರ್ ಏನಿರ್ತಾರೆ ಅವರು ಇದನ್ನೆಲ್ಲ ಮತ್ತೆ ಉಜ್ಜಿ ಅದು ಪಾಲಿಶ್ ಮಾಡಿ ಆಮೇಲೆ ಫೈನಲ್ ಕೊಡ್ತಾರೆ. ಆಮೇಲೆ ಕಾರ್ಪೆಂಟ್ರ್ ಫಿಟ್ ಮಾಡ್ತಾರೆ ಅದನ್ನು. ಹಾಗೆ ವಿಂಡೋಸ್ ಕೂಡ ಎಲ್ಲ ಟೀಕ್ ವುಡ್ಡು. ಇದಕ್ಕೆ ಇನ್ನೂ ಬೇಜಾನ್ ಕೆಲಸ ಪೆಂಡಿಂಗ್ ಐತೆ. ಇನ್ನೂ ಇಂಚಸ್ ಹಾಕಬೇಕು, ಆಮೇಲೆ ಗ್ಲಾಸ್ ಹಾಕಿ ಬೀಡಿಂಗ್ ಹೊಡಿಬೇಕು. ಇನ್ನೂ ಕೆಲಸ ಪೆಂಡಿಂಗ್ ಐತೆ ಅದು. ಮೇನ್ ಡೋರ್ನ ಹೆಂಗೆ ಲೆವೆಲ್ ತೊಗೊಂಡ್ರೋ ಅದೇ ಥರ ಪ್ರತಿಯೊಂದು ವಿಂಡೋನೂ ಈ ಥರ ಲೆವೆಲ್ ತೊಗೊಳ್ಳೇಬೇಕಾದ್ರು. ನೋಡಿ, ಇವರೆಲ್ಲ ಒಂದ್ಸರಿ ಲೆವೆಲ್ ತೊಗೊಂಡು ಕಟ್ ಮಾಡಿಕೊಂಡು ಒಂದ್ಸರಿ ಫಿಟ್ ಮಾಡಿಬಿಡ್ತಾರೆ ಫಸ್ಟೇ. ಅದಾದಮೇಲೆ ಮತ್ತೆ ಇದನ್ನೆಲ್ಲ ಬಿಚ್ಚಿಬಿಟ್ಟು ಅದಾದಮೇಲೆ ಪೈಂಟರ್ ಬಂದ್ಬಿಟ್ಟು ಅದನ್ನೆಲ್ಲ ಪ್ರೈಮರಿ ಹೊಡೆದು ಗ್ಲಾಸ್ ಹಾಕಿ ಆಮೇಲೆ ಮತ್ತೆ ಫಿಟ್ ಮಾಡ್ತಾರೆ. 2 ಸತಿ ಇವ್ರು ಕೆಲಸ ಮಾಡಲೇಬೇಕು. ಇವ್ರು ಯಾಕೆ ಈ ಥರ ವಿಂಡೋ ಬಿಡ್ತಾವ್ರೆ ಅಂದ್ಕೊಂಡ್ರೆ, ಅಲ್ಲಿ ಒಳಗಡೆ ರೂಮ್ ಇದೆಯಲ್ಲ ಅಲ್ಲಾಸಿ ವಿಂಡೋಸ್ನ ಆಚೆಗೆ ಹಾಕಿ ಚೆಕ್ ಮಾಡೋಕ್ಕಾಗಲ್ಲ, ಲೆವೆಲ್ ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಹಗ್ಗ ಕಟ್ಬಿಟ್ಟು ಅಲ್ಲೇ ಕಾರ್ಪೆಂಟ್ರು ಇರ್ತಾರೆ ಹಳೆ ರೂಮಲ್ಲಿ. ಆವಾಗ ಅವರು ಅಲ್ಲಾಸಿ ಲೆವೆಲ್ ನೋಡಿಕೊಂಡು ಏನಾದರೂ ಕಟ್ ಮಾಡಬೇಕು ಅನ್ನೋದೆಲ್ಲ ಅಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಹಾಗೆ ಇವೆಲ್ಲ ಕೆಲಸ ನೋಡಿ ಎಷ್ಟು ಕಷ್ಟ ಇದ್ದಾವೆ ಅಂತ. ಇನ್ನಾದರೂ ಗ್ಲಾಸ್ ಫಿಟ್ಟಿಂಗ್ ಆದಮೇಲೆ ಲಾಸ್ಟ್ ಫೈನಲ್ ವರ್ಕ್ ಇರುತ್ತಲ್ಲ, ಇಂಚಸ್ ಎಲ್ಲ ಹಾಕ್ಬಿಟ್ಟು ಕೂರಿಸ್ತಾರಲ್ಲ, ಆವಾಗ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಅವ್ರು ಯಾವ ಥರ ಅಲ್ಲಿ ಕೆಲಸ ಮಾಡ್ತಾರೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಚಸ್ ಬಗ್ಗೆ ತೋರಿಸ್ತೀನಿ, ಯಾವ ಥರ ಇಂಚಸ್ಸು ಸೆಲೆಕ್ಷನ್ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ.